ಟ್ರಾಫಿಕ್ ಆಗಿರೋದು ರೋಡ್ನಲ್ಲಿ, ಆಕ್ಸಿಡೆಂಟ್ ಆಗ್ತಾ ಇರೋದು ರೋಡ್ನಲ್ಲಿ, ಬೀದಿನಲ್ಲಿ ಗಾಡಿ ಇದೆ, ಅಲ್ಲಿ ಇಲ್ಲೇ ಬಿಟ್ಬಿಟ್ಟು ಇಲ್ಲಿ ಟ್ರಾಫಿಕ್ ಇದೆ, ಜನಗಳು ಆಕ್ಸಿಡೆಂಟ್ ಆಗ್ತದೆ ಅಂತ ಇಲ್ಲಿಂದ ಇರ್ತಿದ್ದಾರೆ. ಅಲ್ಲಿ ಯಾಕೆ ಎತ್ತಲ್ಲ? ತಳ್ಳೋ ಗಾಡಿ ಎಷ್ಟಿದೆ, 1000 ಲೆಕ್ಕ ಇದೆ ಏನೋ, ಅದು ಬಿಟ್ಬಿಟ್ಟಿದ್ದಾರೆ. ಮಾರ್ಕೆಟ್ ಒಳಗಡೆ ಏನು ಆಟೋ ಬರೋಲ್ಲ, ಸ್ಕೂಟ್ರ್ ಬರೋಲ್ಲ, ಬಸ್ ಬರೋಲ್ಲ, ಲಾರಿ ಬರೋಲ್ಲ, ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಆಕ್ಸಿಡೆಂಟ್ ಆಗ್ತದೆ, ಇಲ್ಲಿ ಸ್ಟೇಕ್ ಮಾಡಿದ್ದಾರಲ್ಲ. ಹೆಂಗೆ ರೋಡ್ ಮೈನ್ ರೋಡ್ ಬಿಟ್ಟಿದ್ದಾರೆ ಮೇಡಮ್, ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಪೂರಾ ಟ್ರಾಫಿಕ್ ಆಗುತ್ತೆ, ಅಲ್ಲಿ ಮಾಡ್ತಾ ಇರೋದು ಇಲ್ಲಿ ಇರೋರು. ಇಲ್ಲಿ ಏನು ಗೇಟ್ ಅಡ್ಡ ಹಾಕಿದ್ದಾರೆ, ಯಾವ ಗಾಡಿ ಬರ್ತದೆ ಒಳಗಡೆ? ಗಾಡಿ ಬರಲ್ಲ. ಅವ್ರಿಗೇನು ಗೊತ್ತಿಲ್ಲ ಮೇಡಮ್. ಹಣ ತೊಂದರೆ ಕೊಡ್ತಾರೆ. ಇಲ್ಲಿ ಬಿಟ್ಬಿಟ್ಟಿದೆ ನೋಡಿ, ಆಚೆ ನೋಡಿ ಎಷ್ಟು ಗಾಡಿ ಇದೆ, ತಳ್ಳೋ ಗಾಡಿ. ಟೌನ್ ಹಾಲಿಂದ ಚರ್ಚ್ವರೆಗೂ ಇದೆ ಗಾಡಿ. ಈಗ ಲಾಸ್ಟ್ವರೆಗೂ ಫುಟ್ಪಾತ್ ಇದೆ, ಅದ್ರಲ್ಲಿ ಮೈನ್ ರೋಡು, ಆಕ್ಸಿಡೆಂಟ್ ಆಗುತ್ತೆ, ಎಲ್ಲ ಆಗುತ್ತೆ, ಅದು ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ತೊಂದರೆ ಕೊಡ್ತಾರೆ. ಇಲ್ಲಿರೋರು ಎಲ್ಲರೂ ಬಡ್ಡಿಗೆ ತೊಗೊಂಡಿದ್ದಾರೆ, ಎಲ್ಲ ತೊಗೊಂಡಿದ್ದಾರೆ. ಎಲ್ಲರೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಇಲ್ಲಿ ಮಂಡಿವರೆಗೂ ಸಾಲ ಇದೆ, ಎಲ್ಲ ಇದೆ, ಎಲ್ಲರೂ ನಾವು ಅಡ್ಜಸ್ಟ್ ಮಾಡ್ಬೇಕು. ಹೆಂಗೆ ಎದ್ಬಿಟ್ರೆ ಹೆಂಗೆ ವ್ಯಾಪಾರ ಮಾಡೋದು? ಎಲ್ಲರಿಗೂ ಯಾರು ಕೊಡೋದು? ಏನೋ ಅವ್ರು ಮಾಡಿದ್ರೆ ಸಪೋರ್ಟಿಂಗ್ ಪರವಾಗಿಲ್ಲ. ಯಾರು ಮಾಡ್ತಾರೆ? ಯಾರು ಬರ್ತಾರೆ ಹಾಕ್ಕೊಳ್ಳಿ ಅಂತಾರೆ, ಹೇಳ್ಬಿಟ್ಟು ಹೋಗ್ತಾರೆ. ಮಾರನೇ ದಿವಸ ಬೇರೆ ಮನೆ ಹಾಕ್ಬಾರ್ದು ಅಂತಾರೆ. ಆ ಥರ ಇದಾಗ್ತದೆ. ಇದು ಇನ್ನೂ ಸಾಲ್ವ್ ಆಗಿಲ್ಲ ಮೇಡಮ್. ಅಂಗಡಿಗೆ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಮೇಡಮ್. ಫುಟ್ಪಾತ್ ಅಂದರೆ 10, 20, 30 ಅಡ್ಜಸ್ಟ್ಮೆಂಟ್ ಆಗಿಬಿಡ್ತದೆ. ಬಾಡಿಗೆ ಅಂಗಡಿ ಕಟ್ಟಕ್ಕೆ ಆಗಲ್ಲ. ಅದು ಫುಟ್ಪಾತ್ನಲ್ಲಿ ವ್ಯಾಪಾರ ಆಗೋದು ಅಂಗಡಿನಲ್ಲಿ ಆಗಲ್ಲ. ಯಾಕಂದರೆ ಅಂಗಡಿನಲ್ಲಿ ಸ್ಟಾಕ್ ಆಗಿಬಿಡ್ತದೆ. ಫುಟ್ಪಾತ್ನಲ್ಲಿ ಡೈಲಿ ಖಾಲಿ ಮಾಡ್ಬೋದು. 2 ರೂಪಾಯಿ 3 ರೂಪಾಯಿ ಕಮ್ಮಿ ಅಂದರೆ ಫುಟ್ಪಾತ್ನಲ್ಲಿ ತೊಳ್ತಾರೆ. ಅಂಗಡಿಯಲ್ಲಿ 2 ರೂಪಾಯಿ ಜಾಸ್ತಿನೂ ತೊಗೊಳಕ್ಕಿಲ್ಲ. ವ್ಯಾಪಾರ ಮಾಡಿದ್ರೆ ಮಿಕ್ಕಿದ ಎತ್ಕೊಂಡು ಫುಟ್ಪಾತ್ಗೆ ಮಾಡ್ತೀವಿ. ಸರ್, ಈಗ ನಮ್ಮ ಕರ್ನಾಟಕದ ಜನಕ್ಕಿಂತ ಹೊರ ರಾಜ್ಯಗಳಿಂದ ಬಂದಿರೋ ಜನಗಳೇ ಜಾಸ್ತಿ ಇರೋದಿಲ್ಲ. ಹೌದು, ಆಚೆಗಳಲ್ಲಿ ಜಾಸ್ತಿ ಇರೋದು ಅಲ್ವಾ? ಈಗ ಯಾರೋ ಒಬ್ರು ವ್ಯಕ್ತಿ ತಗೊಂಡ್ರೆ ಪಾನಿಪುರಿ ಮಾಡೋನು ಒಂದು 22,000 ಅಂಗಡಿ ಇಟ್ಕೊಂಡವ್ರ. ಹೌದು ಮೇಡಮ್. ಹೀಗೆ ಬೇರೆಯವರೇ ಈ ತರ ಇಟ್ಕೊಂಡ್ಬಿಟ್ರೆ ನಿಮ್ ಕರ್ನಾಟಕದಲ್ಲಿ ಎಲ್ಲ ಅವಕಾಶ? ಇವ್ರು ಮಾಡ್ಬೇಕು ಮೇಡಮ್ ಅಲ್ವಾ? ಇಷ್ಟೇ ಅವ್ರಿಗೆ ಮಾಡಬೇಕು. ಇಲ್ಲಿ ಇರೋರ್ಗೆ ಎಲ್ಲರಿಗೂ ಮಾಡಿಬಿಟ್ರೆ ಹೆಂಗೆ ಇದು? ಅವರ ಇಷ್ಟು ಜನದಿಂದ ಇದ್ದಾರಲ್ಲ, ಅಷ್ಟು ಇದು ಮಾಡಬೇಕು. ಗೇಟ್ ಆಚೆ ಲೈನ್ ಎಲ್ಲ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಏನು ಗಾಡಿ ಬರ್ತದೆ ನೋಡಿ, ಒಂದೊಂದು ಗಾಡಿ ಇಲ್ಲ, ಖಾಲಿ ಪಬ್ಲಿಕ್ ಓಡ್ತದೆ. ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ? ಏನೂ ಆಗಲ್ಲ. ಸುಮ್ಮನೆ ಹೆಸರು ಹೇಳ್ತಾ ಆಕ್ಸಿಡೆಂಟ್ ಆಗ್ತದೆ, ಮೆಲ್ಟ್ರ್ ಆಗ್ತದೆ, ಇದಾಗ್ತದೆ ಅಂತ ಇಲ್ಲಿ ಇರ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಹೌದು ಮೇಡಮ್, ಅದು ಮಾಡ್ಬೇಕು ಮೇಡಮ್. ನಾನು ನಡೆದು ಲೈನ್ ಹಾಕಬೇಕು, ಪಟ್ಟೆ ಹಾಕ್ಬಿಟ್ಟು ಲೈನ್ ಹಾಕ್ಬಿಟ್ಟು ಕುಡಿಸ್ಬೇಕು. ಟೋಕನ್ ತೊಗೋಬೇಕು. ಯಾರು ಪರ್ಮನೆಂಟ್ ಕೂತ್ಕೊಳ್ತಾರೆ ಅವ್ರಿಗೆ ಟೋಕನ್ ಮಾತ್ರ ಇಟ್ಬೇಕು. ಡೈಲಿ ಸೈನ್ ಹಾಕಬೇಕು, ಟೋಕನ್ ಇಸ್ಕೊಂಡು ಬಂದು ಕೂತ್ಕೊಳ್ಬೇಕು. ಆ ಥರ ಮಾಡಿದ್ರೆ ಪರವಾಗಿಲ್ಲ. ಸಿಸ್ಟಮ್ ಮಾಡಿದ್ರೆ ಪರವಾಗಿಲ್ಲ. ಏನು ಆಗಬಾರ್ದು ಅಂದರೆ ಹೆಂಗೆ ಮೇಡಮ್? ಅದು ಅಲ್ಲಿ ಟೋಕನ್ ಮಾಡಿಬಿಟ್ಟು ಡೈಲಿ ಪರ್ಮನೆಂಟ್ ಅವ್ರು ಯಾರು ಬರ್ತಾರೆ, ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಟೋಕನ್ ಕೊಡಬೇಕು. ಡೈಲಿ ಬಂದು ಸೈನ್ ಹಾಕ್ಬಿಟ್ಟು ಹೋಗ್ಬೇಕು. ಬೇರೆಯವ್ರು ಕೂತ್ಕೊಳ್ಬಾರ್ದು, ಯಾರ ಜಾಗದ ಅವರೇ ಕೂತ್ಕೊಳ್ಬೇಕು. ಆ ಥರ ಮಾಡಬೇಕು ಮೇಡಮ್. ಸರ್ಕಾರ ಅವ್ರು ಏನು ಹೇಳ್ತಾರೆ ಸರ್, ಅವರು ಏನು ಮಾಡಬೇಕು? ಅದು ಏನು ಹೇಳೋಕ್ಕಂಗಿಲ್ಲ. ಅವ್ರು ಯೋಚನೆ ಮಾಡಬೇಕದು. ಅವ್ರು ಪರವಾಗಿಲ್ಲ, ಒಂದು ಓಡ್ತಾ ಇತ್ತು, ಯಾರು ತೊಂದರೆ ಕೊಟ್ಟಿಲ್ಲ. ಇವಾಗ ಇಲ್ಲಿ ಕೂತ್ಕೊಂಡು ಬಂದು ಅಲ್ಲಿ ಸೈನ್ ಹಾಕೋರೆ ಇಲ್ಲಿ ಶುರು ಆಯಿತು ಇಲ್ಲಿ ಗಲಾಟೆ. ಆದ್ರೆ ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ. ಯಾವ್ದನ್ನ ಒಂದು ಮಾಡಬೇಕು, ಒಳ್ಳೇದು. ಫುಟ್ಪಾತ್ನ ಖಾಲಿ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ನಿನ್ನೆಯಿಂದ ಕ್ರಮ ತಗೊಂಡಿದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ ಮೇಡಮ್, ಮಾರ್ಕೆಟ್ ಒಳಗೆ ಏನು ತೊಂದರೆ ಇಲ್ಲ. ಇಲ್ಲಿ ಖಾಲಿ ಮಾಡ್ತಾ ಇದೆ. ಆಚೆ ಮೈನ್ ರೋಡ್ ಒಳಗೆ ಹಂಗೆ ಇದೆ, ಅದು ಖಾಲಿ ಮಾಡ್ತಾ ಇಲ್ಲ. ಈ ಕಡೆ ಏನು ತೊಂದರೆನೇ ಇಲ್ಲ. ಈ ಕಡೆ ಬಂದು ಎತ್ತು ಗಲಾಟೆ ಮಾಡ್ತಾ ಇದ್ದಾರೆ. ಏನು ತೊಂದರೆ ಇದೆ ಹೇಳಿ? ಇಲ್ಲಿ ವ್ಯಾಪಾರ ಮಾಡೋದನ್ನ ಬಿಡ್ತಾ ಇಲ್ಲ, ಏನು ಬಿಡ್ತಾ ಇಲ್ಲ. ಪೊಲೀಸ್ ಗಾಡಿ ತಂದು ಎಲ್ಲರಿಗೂ ಓಡಿಸ್ತಾ ಇದ್ದಾರೆ. ಕಾರ್ಪೊರೇಷನ್ ಬಿಡ್ತಾ ಇಲ್ಲ. ಅಲ್ಲ ಸರ್, ಈಗ ಯಾವುದೇ ಒಂದು ಗಾಡಿ ವೆಹಿಕಲ್ ಬಂತಂದ್ರು ಪಾರ್ಕಿಂಗ್ ಪ್ಲೇಸ್ಗೆ ಹೋಗ್ಬೇಕು ಅಂತಂದ್ರೂ ಇಲ್ಲೆಲ್ಲ ಬ್ಲಾಕ್ ಆಗುತ್ತೆ ಅಂತ ಅವ್ರು. ಇಲ್ಲ ಮೇಡಮ್, ಈ ಕಡೆನೂ ದಾರಿ ಮಿಡಿದ್ದಾರೆ, ಆ ಕಡೆನೂ ದಾರಿ ಮಿಡಿದ್ದಾರೆ, ಆ ಕಡೆನೂ ದಾರಿ ಇದೆ. ಇದೇನಾ ದಾರಿ? ಎಷ್ಟು 4 ಕಡೆ ದಾರಿ ಇದೆ, ಹೋಗೋದಕ್ಕೆ ದಾರಿ ಇದೆ ನೋಡಿ. ಈಗ ಅಡ್ಡ ಹಾಕ್ಬಿಟ್ಟು ವ್ಯಾಪಾರ ಮಾಡೋದನ್ನ ಬಿಡ್ತಾ ಇಲ್ಲ ಮುಂಚೆಂತೆ. ಏನು ನೋಡಿ, ಪಾರ್ಕಿಂಗ್ ಎಷ್ಟು ದಾರಿ ಇದೆ ನೋಡಿ, ಎಲ್ಲ ದಾರಿ ಇದೆ. ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಏನು ಹೇಳ್ತಾರೆ, ಕ್ಲೀನ್ ಮಾಡಿ ಕೊಡಿ ಅಂತ. ಗೆರೆ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಇನ್ನೂ ಗೆರೆ ಹಾಕಿ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಅಲ್ಲಿ ರೋಡ್ ಒಳಗೆ ಗೆರೆ ಹಾಕಿ ಕೊಟ್ಟಿದ್ದಾರೆ. ಎಷ್ಟು ಜನ ಇರ್ಬೋದು ಟೋಟಲ್ ಆಗಿ ಈ ಇದರಲ್ಲಿ? 2,000 ಜನ ಇರ್ಬೋದು ಮೇಡಮ್, ಪೂರ. ಹೌದು, ಜಾಸ್ತಿ. ಏನು ಮೇಡಮ್, ಎಲ್ಲ ಜಾಗ ಗಲಾಟೆ ಮಾಡ್ತಾನೆ ಇದೀವಿ, ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ಅದೇ ಫೈನಲ್ ಆಗಿ ಏನು ಹೇಳ್ತೀರಾ? ಅನುಕೂಲ ಮಾಡಿಕೊಡಿ ಅಂತೀರಾ ಅಥವಾ ನೀವೇ ತೆರವು ಮಾಡಿಸ್ಕೋತೀರಾ? ಇಲ್ಲ, ಅವ್ರು ಅನುಕೂಲ ಮಾಡ್ಕೊಡ್ಬೇಕು ಮೇಡಮ್. ನಾವು ಹೆಂಗೆ ಮಾಡ್ಕೊಳ್ಳೋದು ಹೇಳಿ? ಅವ್ರಿಗೆ ಬಿಟ್ರೆ ನಾವು ಕೊಟ್ಕೊಳ್ಳೋ ಹಿಂಗೆ. ತುಂಬ ಜನಕ್ಕೆ ತೊಂದರೆ ಮೇಡಮ್ ಇದು. ಇಲ್ಲಿ ಯಾರಿಗೆ ಏನು ತೊಂದರೆನೇ ಇಲ್ಲ. ಅವ್ರು ಯಾಕೆ ಇಷ್ಟಿಗೆ ಮಾಡ್ತಾ ಇದ್ದಾರೆ, ಏನು ಇದೆ ಅಂತ ಗೊತ್ತಿಲ್ಲ. ನೋಡಿ, ಆಚೆ ಹೋಗಿ ನೋಡಿ ಎಷ್ಟು ಫುಟ್ಪಾತ್ ಇದೆ, ಅದು ಯಾರೇ ಕೇಳ್ತಾ ಇಲ್ಲ.
ಅಲ್ಲ ಸರ್ ಫುಟ್ಪಾತ್ ಇರೋದು ಓಡಾಡಕ್ಕೆ ವ್ಯಾಪಾರ ಮಾಡಕ್ಕಾಗಲ್ಲ. ಇಲ್ಲ ಮೇಡಮ್, ಹಂಗೆ ಇಲ್ಲ ಮೇಡಮ್. ಇದು ಮಾರ್ಕೆಟು ಮಹಾರಾಜ ಕೊಟ್ಟಿರೋದು. ಇದು ವ್ಯಾಪಾರ ಮಾಡೋದಕ್ಕೋಸ್ಕರನೇ. ಅಲ್ಲಿ ಗಾಡಿ ಓದಾಡೋದಕ್ಕೆ ಅಲ್ಲಿ ಇದೆ ದಾರಿ, ಅಲ್ಲಿ ಬಿಟ್ಬಿಡ್ದಲ್ಲ ಇಲ್ಲಿ ಬಂದು ಎತ್ತಿ ಅಂತ ಹೇಳ್ರೆ ಏನು ಮೇಡಮ್? ಈ ಕಮಿಷನರ್ ಬಂದಿದ್ರಂತಲ್ಲ, ಏನ್ ಮಾತಾಡೋದು? ಅವ್ರ ಕಮಿಷನರ್ ಏನೇನೋ ಇದು ಏನೇನೋ ಹಾಕ್ಕೊಡ್ತೀವಿ ಅಂತ ಅದೆಲ್ಲ ಏನು ಬೇಡ ಮೇಡಮ್. ಇರೋದು ಹೆಂಗೆ ಇದೆ ಹಂಗೆ ಬಿಡಬೇಕು. ಮೆಟಲ್ ಕಟ್ಟು ಶೀಟ್ ಹಾಕ್ಕೊಡ್ತೀವಿ, ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಅನುಕೂಲನೇ ತಾನೇ ಅದೆಲ್ಲ. ಇಲ್ಲ ಮೇಡಮ್, ಸುಮ್ಮನೆ ಹೇಳೋದಲ್ಲ. ಯಾರು ಇರೋದು ಬಿಟ್ಬಿಟ್ಟು ಯಾರನ್ನ ಅಷ್ಟು ಖರ್ಚು ಮಾಡಿ ಮಾಡಿಕೊಡ್ತಾರ ಮೇಡಮ್? ಸುಮ್ಮನೆ ಹೇಳೋದಷ್ಟೇ. ನೋಡಿ ಜೋರಾಗಿ ಮಳೆ ಬಂತು, ಎಲ್ಲಿ ಹೋಗ್ತಾರೆ ಇವರೆಲ್ಲ? ನೋಡಿ ನೀನೇ ನೋಡ್ತಾ ನೋಡಿ ಹೆಂಗೆ ಇದೆ ಅಂತ. ಇವಾಗ ಯಾರೋ ಬಂದಿದ್ದಾರೆ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಏನಾಗ್ತದೆ ನಾಳೆ ಗೊತ್ತಾಗ್ತದೆ. ಮಾರ್ಕೆಟ್ ಕಾಂಪೌಂಡು, ಫುಟ್ಪಾತ್ ಇಲ್ಲ. ಇದು ಮಾರ್ಕೆಟ್ ಕಾಂಪೌಂಡ್ನಲ್ಲಿ ಕೊಡಬೇಕು. ಫುಟ್ಪಾತ್ ಅಂದರೆ ಟೂ ವೀಲರು ಬಸ್ಸುಗಳು ಎಲ್ಲ ಬರೋವರೆದು ಫುಟ್ಪಾತು ಹೋಗೋಕ್ಕೆ ಕಷ್ಟ ಆಗುತ್ತೆ. ಇದು ಕಾಂಪೌಂಡ್ನಲ್ಲಿ ಕೊಡ್ಬೋದಿಲ್ಲ. ಕಾಂಪೌಂಡ್ನಲ್ಲಿ ಏನು ಬಸ್ ಬರ್ತೈತೆ, ಏನು ಪ್ರಾಬ್ಲಮ್ ಐತೆ, ಇಲ್ಲಿ ಸೇಫ್ಟಿಯಾಗಿರುತ್ತೆ, ತೊಗೊಂಡೋಗ್ತಾರೆ ಎಲ್ಲರೂ. ಏನು ಟೂ ವೀಲರ್ ಏನು ಬರೋಕ್ಕಿಲ್ಲ. ಇದು ಒಳಗಡೆ ಹೋಗ್ತದೆ, ನಡ್ಕೊಂಡು ಬಂದು ತೊಗೊಂಡೋಗ್ತಾರೆ. ಇದು ಕಾಂಪೌಂಡ್ನಲ್ಲಿ ಕೊಡಬೇಕು. ಸುಮ್ಗೆ ಫುಟ್ಪಾತ್ ಅಂತ ಕಾಂಪೌಂಡ್ನಲ್ಲಿ ಎಲ್ಲ ಎತ್ತಾವ್ರೆ ಭಾಳ. ಇದು ಸರ್ ಬೆಂಗಳೂರು ಚೆನ್ನಾಗಿರ್ಬೇಕು ಅನ್ನೋದು ನಮಗೆ ಆಸೆ ಐತೆ, ಚೆಂದಾಗಿರ್ಬೇಕು ಅಂದರೆ. ನಾವು ಎಲ್ಲ ಎಸ್ಟೇಟ್ಗಳು ನೋಡಿದ್ದೀವಿ, ಎಷ್ಟು ಕ್ಲೀನಾಗಿರ್ತದೆ, ಎಷ್ಟು ಚೆಂದಾಗಿರ್ತದೆ. ಅದು ಫುಟ್ಪಾತ್ ಮಾಡಬೇಕು. ಯಾಕೆಂದರೆ ಜನ ಬರೋರು, ಬಸ್ ಹೋಗೋರು. ಈಗ ಕಸ ತಗೊಳ್ತೀರಾ, ಇಲ್ಲೇ ಹಾಕ್ತೀರಾ ಗುಡ್ಡೆ? ಇಲ್ಲ ನೋಡಿ, ಅವರು ನೋಡಿ ಅವ್ರಿಗೂ ಸಾಕಾಗೋಗ್ಬಿಟ್ಟಿದೆ. ಇಲ್ಲ ಬಂದು ಬೆಳಗ್ಗೆ ಹೊತ್ತು ತೊಗೊಂಡೋಗ್ಬಿಟ್ರೆ ನಾವು ಎತ್ತಿ ಒಂದು ಮೂಟೆ ಚೀಲದಲ್ಲಿ ಹಾಕಿ ಕೊಟ್ಬಿಡ್ತೀವಿ ನಾವು. ಅವರು ಬರೋದು ಯಾವಾಗ ಬರ್ತಾರೆ, ಒಂದ್ಸಲಿ 2 ದಿವಸ ಬರೋದಿಲ್ಲ, ರಜಾ ಐತೆ ಅಂತ ಹೇಳ್ಬಿಡ್ತಾರೆ, ಅದು ತುಂಬ್ಕೊಂಡು ಬಿಡ್ತದೆ ಅಷ್ಟೇ. ಆದರೆ ಕ್ಲೀನ್ ಮಾಡ್ತಾವ್ರೆ, ಮಾಡೋದಿಲ್ಲ ಅಂತ ಡೈಲಿ ಬರ್ತಾರೆ. ಯಾವುದೋ ಒಂದು ಸಲ ರಜಾ ಬಂದುಬಿಡ್ತದಿಲ್ಲ, ಆವಾಗ ಬರೋದಿಲ್ಲ, ಅದು ಜಾಸ್ತಿ ಆಗಿಬಿಡ್ತದೆ ಕಚಡ ಅಷ್ಟೇ. ಅಲ್ಲ ಸರ್, ಈಗ ಫುಟ್ಪಾತೇ ಬೇಕು ಅಂತ ನೀವು ಯಾಕೆ ಯಾವ್ದನ್ನ ಅಂಗಡಿಗಳು ಸಣ್ಣದಾಗಿ ಅಂಗಡಿ ಮಾಡ್ಕೊಂಡು ಮಾಡ್ಬೋದಲ್ಲ ವ್ಯಾಪಾರ? ಇಲ್ಲಿ ಮಾರ್ಕೆಟ್ ಇಲ್ಲ, ಅದು ಕಾಲಿಂದ ಬಂದೈತೆ. ಅದು ಮಾರ್ಕೆಟ್ ಅಂದರೆ ಮಾರ್ಕೆಟ್ ಇದು. ಅದಕ್ಕೆ ಅಂಗಡಿ ಎಲ್ಲಿಂದ ಬಂದು ವ್ಯಾಪಾರ ಮಾಡ್ಕೊತಾ ಇದ್ರು, ಅದೇ ಬಂದೈತೆ. ಅದು ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಹೇಳಬೇಕು, ಫುಟ್ಪಾತ್ಗಳು ಕ್ಲೀನ್ ಮಾಡಲಿ. ಬಸ್ ಹೋಗೋರು, ಕಾರ್ ಹೋಗೋರು ಅಲ್ಲಿ ಇದು ಕ್ಲೀನ್ ಆಗಿರಲಿ, ಮಾರ್ಕೆಟ್ ಕ್ಲೀನ್ ಆಗಿರಲಿ. ಸರ್ಕಲ್ ಹೇಳಿದ ತಕ್ಷಣ ಎಷ್ಟು ಕೊಬ್ಬು ವಾಸನೆ ಗೆಬ್ಬ ನೋಡಿ. ಇಲ್ಲಿ ಬಂದು ನೋಡಿ ಎಷ್ಟು ಖಾಲಿ ಐತೆ ಜಾಗ. ಎಲ್ಲ ಉಚ್ಚೆ ಒಯ್ದು ಗಲೀಜು ಮಾಡ್ತಾವ್ರೆ. ಅಲ್ಲಿ ಎಲ್ಲ ಜಾಗ ಕೊಳ್ಳಿ, ಅವ್ರಿಗೆಲ್ಲ ತೊಗೊಂಡು ಬಂದು ಎಲ್ಲಿ ಒಂದು ತುಂಬ್ಕೊಂಡ್ಬಿಟ್ಟು ವ್ಯಾಪಾರ ಮಾಡ್ರೆ ಎಲ್ಲ ಕಡೆ ಇದಾಗುತ್ತೆ. ಮಾರ್ಕೆಟ್ ಕಾಂಪೌಂಡ್ನಲ್ಲಿ ಇದಾಗುತ್ತೆ, ಸೇಫ್ಟಿಯಾಗಿ ತೊಗೊಂಡೋಗ್ತಾರೆ.